ನಮ್ಮ ಜಿಲ್ಲಾಡಳಿತದಿಂದ ಇವತ್ತು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಫಲಪುಷ್ಪ ಪ್ರದರ್ಶನ ಬಹಳ ವಿಶೇಷವಾಗಿದೆ. ವಿಶೇಷವಾಗಿ ನಮ್ಮ ಜಿಲ್ಲೆಯ ಆರಾಧ್ಯ ದೈವ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯನ್ನ ಮೂರ್ತಿಯನ್ನು ಬಹಳ ಅದ್ಭುತವಾಗಿ ನಿರ್ಮಾಣ ಆಗಿದೆ. ಜೊತೆಗೆ ಅನೇಕ ಜಾತಿಯ ವಿವಿಧ ಫಿಶರೀಸ್ ಮೀನುಗಳನ್ನು ಸಹ ಬಹಳ ಆಕರ್ಷಕವಾಗಿರ್ತಕ್ಕಂಥ ಮೀನುಗಳನ್ನು ಸಹ ಇಲ್ಲಿ ಸಂಗ್ರಹಣೆ ಮಾಡಿ ಸುಮಾರು 75,000 ತಳಿಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಹಲವಾರು ಹೊಸ ಸಸಿಗಳನ್ನು ಹೂವುಗಳನ್ನು ಕೂಡ ಬಹಳ ಆಕರ್ಷಕವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಬಯಸ್ತೇನೆ. ನಮ್ಮ ಒನಕೆ ಓಬವ್ವನ ಮಾಡಿದ್ದಾರೆ ಮೈಸೂರಿನ ಸಾಲು ಮರದ ತಿಮ್ಮಕ್ಕ, ನಮ್ಮ ಜಿಲ್ಲೆಯ ಪ್ರಸಿದ್ಧ ಸಾಹಿತಿ BL ವೇಣು ಅವರ ಕೃತಿಯನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಪ್ರತಿ ವರ್ಷಕ್ಕಿಂತ 50 ವರ್ಷ ಚೆನ್ನಾಗಿ ಬಂದಿದೆ. ಅನೇಕ ಮಳಿಗೆಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಚಿತ್ರದುರ್ಗ ಜಿಲ್ಲೆ ತೋಟಗಾರಿಕೆ ಇಲಾಖೆ ವತಿಯಿಂದ ಫೆಬ್ರವರಿ 20ರಿಂದ 22ರವರೆಗೆ 3 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನವನ್ನು ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಆಯೋಜಿಸಲಾಗಿರುತ್ತದೆ. ಈ ಬಾರಿ 33ನೇ ಫಲಪುಷ್ಪ ಪ್ರದರ್ಶನ ಇದಾಗಿರುತ್ತದೆ. ಈ ಬಾರಿ ವಿಶೇಷವಾಗಿ ನಮ್ಮ ಚಳ್ಳಕೆರೆ ತಾಲೂಕಿನ ಜಗತ್ ಪ್ರಸಿದ್ಧವಾದಂತಹ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯ ದೇವಸ್ಥಾನವನ್ನು ನಾವು ಹೂಗಳ ಅಲಂಕಾರದಿಂದ ಮಾಡಲಾಗಿರುತ್ತದೆ. ಹಾಗೆಯೇ ನಮ್ಮ ವೇಣು, ನಮ್ಮ BL ವೇಣು, ನಮ್ಮ ಚಿತ್ರದುರ್ಗದ ಕಲಾವಿದರು ಅವ್ರದ್ದು ಕೂಡ ಮಾಡಿದ್ದೀವಿ. ಈ ವರ್ಷ ತುಂಬ ಸ್ಮರಿಸ್ತಕ್ಕಂಥ ಸಾಲುಮರದ ತಿಮ್ಮಕ್ಕ ಅವರನ್ನು ಕೂಡ ಮಾಡಿದ್ದೀವಿ. ಈಗ ಸ್ಪೋರ್ಟ್ಸಿಗೆ ತೊಗೊಂಡ್ರೆ ಎಲ್ಲ ಚಾಂಪಿಯನ್ಸ್ದು ಕೂಡ ನಾವು ಕಲ್ಲಂಗಡಿ ಹಣ್ಣಲ್ಲಿ ಕೆತ್ತನೆ ಮಾಡಿದ್ದೀವಿ. ವೆಜಿಟೇಬಲ್ ಕಾರ್ವಿಂಗ್ ಅಂತ ಕರಿತೀವಿ. ವಿಶೇಷವಾಗಿ ಈ ಬಾರಿ ಜಾನೂರ್ ಆರ್ಟ್ಸ್ ಅಂತೇಳಿ ತೆಂಗಿನ ಗರಿಯಿಂದ ಮಾಡಿರ್ತಕ್ಕಂಥ ಒಂದು ಕಲೆಯನ್ನು ಪ್ರದರ್ಶಿಸಿದ್ದೀವಿ. ಅಲ್ಲದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಲಾವಿದರು ಮತ್ತು ಶಾಲೆಯ ಮಕ್ಕಳು ಪೇಂಟಿಂಗ್ ಮಾಡಿರೋ ಅಂಥದ್ದನ್ನು ಕೂಡ ಪ್ರದರ್ಶಿಸ್ತೀವಿ. ಮತ್ತು ಎಲ್ಲ ತೋಟಗಾರಿಕೆ ಬೆಳೆ, ಕೃಷಿ ಬೆಳೆಗೆ ತುಂಬ ಅನುಕೂಲ ಮತ್ತು ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಉಪಯೋಗ ಆಗೋಂತಹ ಜೇನು ಕೃಷಿಯನ್ನು ಸಹ ಮಾಡಿದ್ದೀವಿ. ವಿವಿಧ 75 ಸಾವಿರಕ್ಕಿಂತಲೂ ಹೆಚ್ಚಿನ ವಿವಿಧ ಬಗೆಯ ಹೂಗಳಿಂದ ನಾವು ಈ ಬಾರಿ ಎತ್ತಿನ ಗಾಡಿ ಟಾಂಗೋ ಮಾಡಿದ್ದೀವಿ. ಐ ಲವ್ ಚಿತ್ರದುರ್ಗ ಒಂದು ಮಾಡಿದ್ದೀವಿ. ಆನೆಯ ಒಂದು ಚಿತ್ರಣವನ್ನು ಮಾಡಿದ್ದೀವಿ. ಅಲ್ಲದೆ ನಾವು ಇಕೆಬನ ಅಂತೇಳಿ ಹೂಗಳಿಂದ ಜೋಡಣೆ ಮಾಡೋಂತಹ ಮಾಡಿದ್ದೀವಿ. ಅಲ್ಲದೆ ರೈತರು ಕೂಡ ಬೆಳೆದಂತಹ ಹಣ್ಣು ಹೂವು ತರಕಾರಿಗಳನ್ನು ಕೂಡ ಪ್ರದರ್ಶನಕ್ಕೆ ಇಡಲಾಗುತ್ತಿದೆ. ಎಲ್ಲ ರೈತರಿಗೂ ಕೂಡ ನಾವು ಈ ಬಾರಿ ಬಹುಮಾನವನ್ನು ಪ್ರದರ್ಶಿಸ್ತೀವಿ. ಅಲ್ಲದೆ 68ಕ್ಕೂ ಹೆಚ್ಚಿನ ಮಳಿಗೆಗಳು ನೋಂದಾಯಿಸ್ತಿದ್ದಾರೆ. ಇದರಲ್ಲಿ ರೈತರಿಗೆ ಅನುಕೂಲವಾದಂತಹ ತರಕಾರಿ ಬೀಜಗಳು, ಸಸಿಗಳು, ಔಷಧಿಗಳು ಮತ್ತು ಮಿಷಿನರೀಸ್ಗಳು ಕೂಡ ಎಲ್ಲ ಸ್ಟಾಲಲ್ಲಿ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಎಲ್ಲ 6 ತಾಲೂಕಿನ ರೈತ ಬಾಂಧವರು ಹಾಗೂ ನಗರದ ನಾಗರಿಕರು ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂತೇಳಿ ಈ ಮೂಲಕ ಕೋರಿಕೊಳ್ಳಲಾಗ್ತಿದೆ. ನಮಸ್ಕಾರ.
ಇದು 3 ದಿನಗಳ ಕಾಲ ನಡೆಯುತ್ತೆ. ಇದರಲ್ಲಿ ಯಾವುದು ಕೂಡ ಪ್ರವೇಶ ಶುಲ್ಕ ಇಲ್ಲ, ಫ್ರೀ. ಒಟ್ಟು 3 ದಿನಗಳ ಕಾಲ ಚಿತ್ರದುರ್ಗ ಜಿಲ್ಲಾ ತೋಟಗಾರಿಕೆ ಆವರಣದಲ್ಲಿ ಫಲ ಮತ್ತು ಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ಎಲ್ಲ ಸಾರ್ವಜನಿಕರಿಗೂ ರೈತರಿಗೂ ಮಕ್ಕಳಿಗೂ ಉಚಿತವಾಗಿರುತ್ತದೆ. ಸೊ ಈ ವರ್ಷ ವಿಶೇಷವಾಗಿ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ಒಳಮಠ ಮತ್ತು ಹೊರಮಠದ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಸೊ ಮಾಡಿದಷ್ಟು ನೀಡು ಭಿಕ್ಷೆಯನ್ನು ಒಂದು ನಾಣ್ಣುಡಿ ಅಂದಿಗೂ ಇಂದಿಗೂ ಎಂದೆಂದಿಗೂ ಸಾರ್ವಕಾಲಿಕ ಶ್ರೇಷ್ಠ. ಅದು ಅಂದರೆ ಮಾಡಿದಷ್ಟು ನೀಡು ಭಿಕ್ಷೆ ಅನ್ನಂತಂದರೆ ಧರ್ಮ ಕರ್ಮ ಒಟ್ಟಿಗೆ ಇರುತ್ತೆ, ಅಂದರೆ ನಾವು ಮಾಡುವ ಕೆಲಸಗಳಲ್ಲಿ ನಿಂತಿರುತ್ತೆ ಅಂತೇಳಿ. ಸೊ ಆ ಥೀಮನ್ನು ನಾವು ಈ ವರ್ಷದ ವಿಶೇಷವಾಗಿ ಮಾಡಿದ್ದೀವಿ. ನಂತರ ಟಾಂಗಾ ಇದೆ. ನಂತರ ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯವರಂಥ ಡಾಕ್ಟರ್ BL ವೇಣು ಸರ್ ಅವರ ಒಂದು ಕಲಾಕೃತಿ, ಅವರು ನಿರ್ದೇಶನ ಅಂದರೆ ಸಾಹಿತ್ಯ, ಸಂಗೀತ, ಕತೆ, ಚಿತ್ರಕಥೆಗಳೆಲ್ಲ ಮಾಡಿರೋಂತಹ ರಾಜ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿಗಳೆಲ್ಲ ಅವ್ರದ್ದು ಪ್ರತಿಬಿಂಬಿಸ್ತಾ ಇದ್ದೀವಿ. ಅವ್ರು ಮುಖ್ಯವಾಗಿ ಅಮೃತಗಳಿಗೆ, ಒಲವಿನ ಉಡುಗೊರೆ, ಪರಾಜಿತ ಇನ್ನು ಅನೇಕ ಫಿಲಮ್ ಬೇಸ್ಡ್ ಕಥೆಗಳು ಸುಮಾರು 100ಕ್ಕೂ ಅಧಿಕ ದಿನಗಳೆಲ್ಲ ಓಡಿದ್ದಾವೆ. ಸೊ ಅವರು ಮುಖ್ಯವಾಗಿ ಅವರಿಂದ ಸಿಕ್ಕಿರುವಂಥ ಲೈಫ್ ಅಂತಂದರೆ ವಿಷ್ಣುವರ್ಧನ್ಗಿರ್ಬೋದು, ಅಂಬರೀಷ್ಗಿರ್ಬೋದು, ವಜ್ರಮುನಿಗಿರ್ಬೋದು, ಇವನ್ ಚರಣ್ ರಾಜ್ ಅವ್ರಿಗೂ ಸಹ ಒಳ್ಳೆ ಲೈಫ್ ಸಿಕ್ಕಿದೆ. ಅಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ನೆಲ ಜಲ ಈ ಮಣ್ಣಿನ ವಾಸನೆ ನಮ್ಮ ಡಾಕ್ಟರ್ BL ವೇಣು ಸರ್ ಅವರು ರಾಜ್ಯಕ್ಕೆ, ದೇಶಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ತಗೊಂಡೋಗಿದ್ದಾರೆ. ಸೊ ಮಕ್ಕಳಿಗೆ ಅಕ್ವೇರಿಯಂ ಇದೆ, ರಂಗೋಲಿ ಸ್ಪರ್ಧೆ ಇದೆ. ಈ ಸರಿ ವಿಶೇಷವಾಗಿ ನಾವು ಸ್ಯಾಂಡ್ ಆರ್ಟ್ ಇದೆ. ಸೊ ಮೈಸೂರಿನ ಗೌರಿ ಅಂತೇಳಿ ಬಂದಿದ್ದಾರೆ. ಸೊ ಒಂಟಿಕಲ್ಲು ಬಸವಣ್ಣ ಮತ್ತು ಒನಕೆ ಓಬವ್ವನದು ಕಾನ್ಸೆಪ್ಟ್ ಇದೆ. ಅದಾದಮೇಲೆ ಜೇನು ನೊಣಗಳ ಇಂಪಾರ್ಟೆನ್ಸು ತಿಳಿಸುವಂತಹ ಒಂದು ವಿಶೇಷ ಕಲಾಕೃತಿಗಳಿದ್ದಾವೆ. ಸೊ ಈ ವರ್ಷದ ವಿಶೇಷಗಳಂತಂದರೆ ಜಾನೂರ್ ಹಾರ್ಟ್ಸು ಈ ಇಂಡೋನೇಷ್ಯಾದಲ್ಲಿ ಸೊ ತೆಂಗಿನ ಗರಿಗಳು ಅಂದರೆ ಬಿಳಿ ಮತ್ತು ಅದು ಹಳದಿ ಮತ್ತು ಹಸಿರು ವರ್ಣದ ಗರಿಗಳನ್ನು ಮಾಡಿ ವಿಶೇಷವಾಗಿ ಆಕೃತಿಗಳನ್ನು ಮಾಡ್ತಾರೆ, ಅದನ್ನು ಮಾಡಿದ್ದೀವಿ. ತದನಂತರ ಇಕೆಬನ, ಡಚ್ಚು ಈ ಥರದ್ದೆಲ್ಲ ಈ ವರ್ಷ ವಿಶೇಷವಾಗಿದ್ದಾವೆ. ಇದ್ರ ಜೊತೆಯಲ್ಲಿ ಬಾನ್ಸೋ ಇದೆ. ನಂತರ ವಿವಿಧ ಅಲಂಕಾರಿಕ ಗಿಡಗಳೆಲ್ಲ ಇದ್ದಾವೆ. ಸೊ ಒಟ್ಟಾರೆ ಆಮೇಲೆ ಹಿಂದೆಂದೂ ಮಾಡದಂತಹ ಐ ಲವ್ ಯು ಚಿತ್ರದುರ್ಗ ಅಂತ ಒಳ್ಳೆ ಕಾನ್ಸೆಪ್ಟ್. ಅದು ಎಲ್ಲರಿಗೂ ಸೆಲ್ಫಿ ತಗೊಳೋದಕ್ಕೆ ಅವಕಾಶ ಇದೆ. ಸೊ ಇದ್ರ ಜೊತೆಯಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಹೂವಿನ ಗಿಡಗಳನ್ನು ಹಾಕಿದ್ದೀವಿ. ಮತ್ತು ಒಂದು ಪುಣೆ, ಊಟಿ, ಬೆಂಗಳೂರು ಮತ್ತು ಚಿಕ್ಕಮಗಳೂರಿನ ತಂದಿರುವಂಥ ಸಸ್ಯಗಳಿದ್ದಾವೆ. ಸ್ಥಳೀಯವಾಗಿ ಬೆಳೆದಿರುವಂಥ ಸಸ್ಯಗಳು ಸಹ ಇದ್ದಾವೆ. ಸೊ ಒಟ್ಟಾರೆ ಹೇಳೋದಾದರೆ ಈ ವರ್ಷದಲ್ಲಿ ವಿಶೇಷವಾಗಿ ಮಧ್ಯ ಕರ್ನಾಟಕ ಭಾಗದಲ್ಲಿರುವಂಥ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ವಿಶೇಷವಾಗಿ ಕಳೆದ 32 ಫಲಪುಷ್ಪ ಪ್ರದರ್ಶನಕ್ಕಿಂತ ವಿಶೇಷವಾಗಿ ಬಹಳಷ್ಟು ಥೀಮ್ಗಳು ಇಟ್ಕೊಂಡು ಮಾಡಿದ್ವಿ. ಎಲ್ಲ ಸಾರ್ವಜನಿಕರು ಬಂದು ವಿಶೇಷವಾಗಿ ಮಕ್ಕಳಿಂದ ಹಿಡಿದು ಇವನ್ನು ಹಿರಿಯರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಮನಸ್ಸಿಗೆ ಹಿತವನ್ನು ಕೊಡುವಂತಹ ಸನ್ನಿವೇಶಗಳಿದ್ದಾವೆ, ಕಲಾಕೃತಿಗಳಿದ್ದಾವೆ, ವಿಚಾರಗಳಿದ್ದಾವೆ, ಆಚಾರಗಳಿದ್ದಾವೆ. ದಯಮಾಡಿ ಎಲ್ಲರೂ ಬಂದು 3 ದಿನ ಎಂಜಾಯ್ ಮಾಡಿ ಎಲ್ಲ ಸ್ಟ್ರೆಸ್ಗಳಿಂದ ದೂರ ಆಗ್ರಿ. ಸೊ ಜಸ್ಟ್ ಇನ್ನೊಂದು ಅಂತಂದರೆ ಇತಿಹಾಸ ನಾವು ನೋಡೋದಾದರೆ ಈವ್ ಮತ್ತು ಆಡಮ್ದು ನಾವು ಕೇಳಿರ್ಬೋದು. ಸ್ಟಾರ್ಟಿಂಗ್ ಅಂದರೆ ಜೀವನ ಸ್ಟಾರ್ಟ್ ಆಗಿದ ಮುಂತ ಈವ್ ಮತ್ತು ಆಪಲ್ ತಿಂತಾರೆ ಅಂತ ಒಂದು. ಆಮೇಲೆ ಈ ನಾಗರಿಕತೆ ಅಂತ ತಗೊಂಡಾಗ ಈ ಗೆಡ್ಡೆ ಗೆಣಸುಗಳು ತಿಂದಿದ್ದು ಅಂತೇಳಿ. ಅಂದರೆ ತೋಟಗಾರಿಕೆ ಎಷ್ಟು ಪ್ರಾಚೀನ ಅಂತೇಳಿದರೆ ಅತ್ಯಂತ ಪ್ರಾಚೀನವಾದದ್ದು ತೋಟಗಾರಿಕೆ. ಅದಾದ ನಂತರ ಈ ರಾಜರು ಮಹಾರಾಜರು ದಿವಾನರಿಗೆ ಇತ್ತು. ತೋಟಗಾರಿಕೆಯ ಮುಖಾಂತರ ಸಾಮಾನ್ಯ ಜನಗಳಿಗೂ ಸಹ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿಗುವಂತಹ ಇದನ್ನೆಲ್ಲ ಮಾಡ್ತಾಯಿದ್ವಿ. ಥ್ಯಾಂಕ್ ಯು. ನನ್ನ ಹೆಸರು ತೋಟಯಟ್ಟಿ, ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್, ರಾಜ್ಯ ವಲಯ, ಚಿತ್ರದುರ್ಗ ಜಿಲ್ಲೆ. ಥ್ಯಾಂಕ್ ಯು.